ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಮೇಲ್ನೋಟಕ್ಕೆ ಬಹಳ ಸಾಮಾನ್ಯ ಅಂತ ಅನ್ಸುವಂಥ ದಾಖಲೆಯನ್ನ ತಗೊಂಡಿದೀವಿ. ಹ್ಮ್. ಅಂದ್ರೆ ಯಾವುದೇ ಸರ್ಕಾರಿ ನೌಕರರ ದಾಖಲೆಗಳನ್ನ ನೋಡಿದಾಗ ಅದು ಒಂದು ರೀತಿ ಕಟ್ಟಡದ ನಕ್ಷೆ ತರ ಇರುತ್ತೆ ಅಲ್ವಾ? ಎಷ್ಟು ವರ್ಷ ಸೇವೆ, ಯಾವ ಹುದ್ದೆ, ಇಷ್ಟನೇ ತಾರೀಕಿಗೆ ನಿವೃತ್ತಿ, ಹೀಗೆ ಎಲ್ಲವೂ ಕಾಗದದ ಮೇಲೆ ಕರಾರುವಾಗಿ ಇರುತ್ತೆ. ಹೌದು, ಖಂಡಿತ. ಕಾಗದದ ಮೇಲೆ ಅದೆಲ್ಲ ಬರೀ ಅಂಕಿಅಂಶಗಳ ತರ ಕಾಣಿಸುತ್ತೆ. ಕರೆಕ್ಟ್. ನಮ್ಮ ಇಂದಿನ ಮೂಲವಸ್ತು ಕೂಡ ಮೇಲ್ನೋಟಕ್ಕೆ ಅಂಥದ್ದೇ ಒಂದು ಒಣ ದಾಖಲೆಯಂತೆ ಕಾಣುತ್ತೆ. ಇದು ದಿನಾಂಕ 31 ಮಾರ್ಚ್ 2026ರಂದು ನಿವೃತ್ತಿಯಾಗುತ್ತಿರುವ ಸಿದ್ಧಾಪುರ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀ ಗುರುಶಾಂತಮೂರ್ತಿ ಅವರ ಕುರಿತಾದ ಕೇವಲ 3-4 ಸಾಲುಗಳ ಒಂದು ಬೀಳ್ಕೊಡುಗೆಯ ಪತ್ರ. ನಿಜ, ಮೇಲ್ನೋಟಕ್ಕೆ ಕೇವಲ 3-4 ಸಾಲುಗಳು, ಆದ್ರೆ ಇದರ ಹಿಂದಿರೋ ಕತೆ. ಅದೇ ಇವತ್ತಿನ ನಮ್ಮ ಉದ್ದೇಶ ಕೂಡ ಅದೇ ಆಗಿದೆ. ಕೇವಲ ಕೆಲವೇ ಪದಗಳಲ್ಲಿ ಬರೆದಿರುವ ಈ ಸಂದೇಶದ ಹಿಂದೆ ಅಡಗಿರುವ 3 ದಶಕಗಳ ಸುದೀರ್ಘ ಸೇವೆ, ಆ ಗುರುವಿನ ಬದ್ಧತೆ ಮತ್ತು ಆ ಹಳ್ಳಿಯ ತಲೆಮಾರುಗಳ ಮೇಲೆ ಅವರು ಬೀರಿದ ಅಗಾಧವಾದ ಪ್ರಭಾವ ಇದೆಯಲ್ಲ, ಅದನ್ನ ಎಳೆಯಾಗಿ ಬಿಡಿಸಿ ಅರ್ಥ ಮಾಡ್ಕೊಳ್ಳೋದು. ಇದು ತುಂಬಾನೇ ಮುಖ್ಯವಾದ ವಿಶ್ಲೇಷಣೆ. ಯಾಕಂದ್ರೆ ನಾವು ಮನುಷ್ಯರು ಈ ರೀತಿಯ ಸ್ಪಷ್ಟವಾದ ಸುಲಭವಾಗಿ ಅಳೆಯಬಹುದಾದ ಮಾಹಿತಿಗಳನ್ನ ಬಹಳ ಬೇಗ ನಂಬಿಡ್ತೀವಿ. ಹೌದು. ಒಬ್ಬ ಶಿಕ್ಷಕ, ಇಂತಿಷ್ಟು ವರ್ಷಗಳ ಸೇವೆ, ಹಿಂದಿ ಭಾಷಾಬೋಧಕ, ಜೊತೆಗೆ ಪ್ರಭಾರಿ ಮುಖ್ಯಗುರು, ಆಮೇಲೆ ಕೊನೆಯಲ್ಲಿ ನಿವೃತ್ತಿಯ ದಿನಾಂಕ. ಸರ್ಕಾರಿ ಕಡತಗಳಲ್ಲಿ ಇವೆಲ್ಲವೂ ಕೇವಲ ಫ್ಯಾಕ್ಸ್ ಅಷ್ಟೇ. ಆದರೆ ಆ ಕಾಗದದ ಮೇಲಿರುವ ಅಕ್ಷರಗಳ ನಡುವೆ ಒಂದು ಖಾಲಿ ಜಾಗ ಇರುತ್ತೆ ಗೊತ್ತಾ? ಎಲ್ಲಿಯೂ ದಾಖಲಾಗದ ಇತಿಹಾಸ. ಅದನ್ನ ವಿಶ್ಲೇಷಿಸುವುದು ನಮ್ಮ ಇಂದಿನ ಪ್ರಮುಖ ಘಟ್ಟ. ಖಂಡಿತ. ಹಾಗಾದ್ರೆ ಬನ್ನಿ ಇದನ್ನ ಸ್ವಲ್ಪ ವಿಮರ್ಶಾತ್ಮಕವಾಗಿಯೇ ನೋಡೋಣ. ಈ ಪತ್ರದಲ್ಲಿ ಎದ್ದು ಕಾಣುವ ಮೊದಲನೇ ಅಂಶ ಏನಪ್ಪಾ ಅಂದ್ರೆ ಬರೋಬ್ಬರಿ 32 ವರ್ಷಗಳ ಸೇವೆ. ಅದು ಒಂದೇ ಶಾಲೆಯಲ್ಲಿ, ಸಿದ್ದಾಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಓಹೋ, 32 ವರ್ಷ ಒಂದೇ ಕಡೆ? ಅದೇ ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಸಾಮಾನ್ಯವಾಗಿ ಸರ್ಕಾರಿ ನೌಕರಲ್ಲಿರೋರು ವರ್ಗಾವಣೆಗಾಗಿ ಪರದಾಡ್ತಾರಲ್ವಾ? ಒಂದು ಹಳ್ಳಿಯಿಂದ ತಾಲೂಕು ಕೇಂದ್ರಕ್ಕೆ, ಅಲ್ಲಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗೋಕೆ ಶತಪ್ರಯತ್ನ ಪಡ್ತಾರೆ. ಹೌದು, ಅದು ಕಾಮನ್. ಹೀಗಿರುವಾಗ ಒಂದೇ ಹಳ್ಳಿಯ ಶಾಲೆಯಲ್ಲಿ 32 ವರ್ಷ ಉಳಿಯೋದು ಅಂದ್ರೆ ಬಹುಶಃ ಅವರು ಹೊಸ ಸವಾಲುಗಳನ್ನು ಎದುರಿಸಲು ಇಷ್ಟಪಡದೆ ತಮಗೆ ಸಿಕ್ಕಿದ ಆರಾಮದಾಯಕ ಜಾಗದಲ್ಲೇ ಯಾವುದೇ ಶ್ರಮವಿಲ್ಲದೆ ನೆಲೆಸಿದ್ರು ಅಂತ ಅರ್ಥ ಅಲ್ವಾ? ಇದರಲ್ಲಿ ಅಂತಹ ದೊಡ್ಡ ಸಾಧನೆ ಏನಿದೆ ಅಂತ ಯಾರಾದ್ರೂ ವಾದಿಸ್ಬೋದು. ಹಾಗೆ ಅನಿಸುವುದು ತೀರಾ ಸಹಜ. ಆದ್ರೆ ಗ್ರಾಮೀಣ ಭಾಗದ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯ ಆ ನೈಜ ಚಿತ್ರಣ ಇದೆಯಲ್ಲ, ಅದು ಸಂಪೂರ್ಣವಾಗಿ ಭಿನ್ನವಾಗಿದೆ. ಅಂದ್ರೆ ಹೇಗೆ ಭಿನ್ನವಾಗಿದೆ ಅಂತೀರಾ? ನೋಡಿ, ಹಳ್ಳಿಯೊಂದರ ಶಾಲೆಯಲ್ಲಿ 3 ದಶಕಗಳ ಕಾಲ ನೆಲೆ ನಿಲ್ಲುವುದು ಖಂಡಿತ ಆರಾಮದಾಯಕವಲ್ಲ. ಬದಲಾಗಿ ಅದೊಂದು ದಿನನಿತ್ಯದ ಕಠಿಣ ಹೋರಾಟ. ನಿಜ. ನಗರ ಪ್ರದೇಶದ ಶಾಲೆಗಳಲ್ಲಿರುವಂತೆ ಅಲ್ಲಿ ಮೂಲಭೂತ ಸೌಲಭ್ಯಗಳು ಸುಲಭವಾಗಿ ಸಿಗುವುದಿಲ್ಲ. ನೀವು ಆಗಲೇ ಹೇಳಿದ ಹಾಗೆ ಹೆಚ್ಚಿನವರು ಬೇಗನೆ ವರ್ಗಾವಣೆ ಮಾಡಿಸ್ಕೊಂಡು ಹೋಗೋದ್ರಿಂದ ಹಳ್ಳಿಯ ಶಾಲೆಗಳಲ್ಲಿ ಯಾವಾಗಲೂ ನುರಿತ ಶಿಕ್ಷಕರ ಕೊರತೆ ಇದ್ದೇ ಇರುತ್ತೆ. ಕರೆಕ್ಟ್. ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ 37 ವರ್ಷಗಳ ಕಾಲ ಅಲ್ಲೇ ಉಳಿಯುತ್ತಾನೆ ಅಂದ್ರೆ ಅದು ಅವರ ಆಲಸ್ಯ ಅಲ್ಲ, ಬದಲಾಗಿ ಆ ಊರಿನ ಮಣ್ಣಿನ ಮೇಲಿನ, ಆ ಸಮುದಾಯದ ಮೇಲಿನ ಅಚಲವಾದ ಬದ್ಧತೆ. ಸಮಾಜ ವಿಜ್ಞಾನದಲ್ಲಿ ನಾವಿದನ್ನ ಒಂದು ಸಂಸ್ಥೆಯ ಜೀವಂತ ಇತಿಹಾಸ ಅಥವಾ ಸಾಂಸ್ಥಿಕ ಸ್ಮರಣೆ ಅಂತ ಕರಿತೀವಿ. ಓ, ಸಾಂಸ್ಥಿಕ ಸ್ಮರಣೆ ಅಥವಾ ಜೀವಂತ ಇತಿಹಾಸ ಅಂದ್ರೆ ಅವರು ಆ ಶಾಲೆಯ ಪ್ರತಿಯೊಂದು ಆಗುಹೋಗುಗಳಿಗೂ ಕೇವಲ ಮೂಕಸಾಕ್ಷಿಯಾಗಿರ್ತಾರೆ ಎನ್ನುವ ಅರ್ಥನಾ? ಇಲ್ಲ, ಕೇವಲ ಸಾಕ್ಷಿಯಾಗಿರುವುದಿಲ್ಲ, ಆ ಶಾಲೆಯ ಅಸ್ತಿತ್ವದ ಆಧಾರ ಸ್ತಂಭವಾಗಿರ್ತಾರೆ. ಆಲೋಚಿಸಿ, 2026ರಲ್ಲಿ ನಿವೃತ್ತಿಯಾಗ್ತಿದ್ದಾರೆ ಅಂದ್ರೆ ಅವರು 1994ರ ಆಸುಪಾಸಿನಲ್ಲಿ ಸೇವೆಗೆ ಸೇರಿರಬೇಕು. ಅಂದ್ರೆ 90ರ ದಶಕ ಪರಿಗಳಾಗಿರಬಹುದು. ಆ ಹಳೆಯ ವಿದ್ಯಾರ್ಥಿಗಳು ಇಂದು ತಮ್ಮ ಮಕ್ಕಳನ್ನು ಅದೇ ಶಾಲೆಗೆ ಕರೆತರುವಾಗ ಅವರಿಗೆ ಮುಖ್ಯವಾಗಿ ಕಾಣುವುದು ಆ ಕಟ್ಟಡ ಅಲ್ಲ, ಬದಲಾಗಿ ಅಲ್ಲಿರುವ ತಮ್ಮ ಹಳೆಯ ಗುರುಗಳು. ವಾ, ಎಂತ ಅದ್ಭುತವಾದ ಮಾತು! ಆ ಪೋಷಕರಿಗೆ ನಮ್ಮ ಗುರುಗಳು ಇನ್ನೂ ಅಲ್ಲೇ ಇದ್ದಾರೆ, ನನ್ನ ಮಗುವಿನ ಭವಿಷ್ಯ ಸುರಕ್ಷಿತ ಅನ್ನೋ ಒಂದು ಅಗಾಧವಾದ ನಂಬಿಕೆ ಇರುತ್ತದೆಯಲ್ಲ, ಅದು ಯಾವ ಸರ್ಕಾರಿ ಆದೇಶದಿಂದಲೂ ಸೃಷ್ಟಿಯಾಗುವುದಿಲ್ಲ. ಅವರು ಆ ಊರಿನ ಪ್ರತಿ ಕುಟುಂಬದ ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕ ಹಿನ್ನೆಲೆ ಎಲ್ಲವನ್ನೂ ಬಲ್ಲವರಾಗಿರ್ತಾರೆ. ಅಂದ್ರೆ ಇಡೀ ಊರಿನ ನಾಡಿಮಿಡಿತ ಅವರಿಗೆ ಗೊತ್ತಿರುತ್ತೆ. ಖಂಡಿತ.
ಹೊಸದಾಗಿ ಬರುವ ಶಿಕ್ಷಕರಿಗೆ ಆ ಊರಿನ ಮಕ್ಕಳನ್ನು ಹೇಗೆ ನಿಭಾಯಿಸಬೇಕು ಎಂಬುದರ ಕುರಿತು ಇವರೇ ದಾರಿದೀಪವಾಗುತ್ತಾರೆ. ನಿಮ್ಮ ಈ ವಿವರಣೆಯನ್ನು ಕೇಳಿದಾಗ ನನಗೊಂದು ಚಿತ್ರಣ ಕಣ್ಣು ಮುಂದೆ ಬರ್ತಾ ಇದೆ. ಒಂದೇ ಶಾಲೆಯಲ್ಲಿ 32 ವರ್ಷಗಳನ್ನು ಕಳೆಯುವುದು ಎಂದರೆ ಅವರು ಆ ಶಾಲೆಯ ಕೇವಲ ಉದ್ಯೋಗಿಯಾಗಿರದೆ ಆ ಆವರಣದಲ್ಲಿ ಆಳವಾಗಿ ಬೇರೂರಿರುವ ಒಂದು ಬೃಹತ್ ಆಲದ ಮರದಂತೆ ಭಾಸವಾಗುತ್ತದೆ ಅಲ್ವಾ? ಹೌದು, ಆಲದ ಮರ ಅನ್ನೋದು ಒಂದು ಪರ್ಫೆಕ್ಟ್ ಉದಾಹರಣೆ. ಆ ಶಾಲೆಯ ಪ್ರತಿಯೊಂದು ಇಟ್ಟಿಗೆಗೂ ಇವರ ಹೆಜ್ಜೆಯ ಸದ್ದು ಪರಿಚಯವಿರುತ್ತೆ. ಆದ್ರೆ ಈ ಆಲದ ಮರದ ಕೆಳಗೆ ಅವರು ಮಾಡಿದ ಕೆಲಸವೂ ಅಷ್ಟೇ ಕುತೂಹಲಕಾರಿಯಾಗಿದೆ ಅಂತ ನನಗನ್ಸುತ್ತೆ. ಹೇಗೆ? ನೋಡಿ, ಅವರು ಹಿಂದಿ ಭಾಷಾ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಗ್ರಾಮೀಣ ಕರ್ನಾಟಕದಲ್ಲಿ ಹಿಂದಿ ಕಲಿಸುವುದು ಎಂದ್ರೆ ಅದೊಂದು ರೀತಿ ಬೃಹತ್ ಸಾಂಸ್ಕೃತಿಕ ಕಂದಕದ ಮೇಲೆ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಸೇತುವೆ ಕಟ್ಟುವಂತಹ ಶ್ರಮದಾಯಕ ಕೆಲಸವಲ್ವೇ? ಇದು ಅತ್ಯಂತ ನಿಖರವಾದ ಉಪಮೆ. 1990ರ ದಶಕದ ಆ ಗ್ರಾಮೀಣ ಕರ್ನಾಟಕವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಟಿವಿ ಇರ್ಲಿಲ್ಲ. ಕರೆಕ್ಟ್. ಇಂದಿನಂತೆ ಮನೆಗಳಲ್ಲಿ ದೂರದರ್ಶನದ 100 ವಾಹಿನಿಗಳಿರಲಿಲ್ಲ. ಕೈಯಲ್ಲಿ ಅಂತರ್ಜಾಲದ ಸೌಲಭ್ಯವಿರೋ ಮೊಬೈಲ್ ಫೋನ್ಗಳಿರಲಿಲ್ಲ. ದಕ್ಷಿಣ ಭಾರತದ ಹಳ್ಳಿಯೊಂದರ ಮಕ್ಕಳಿಗೆ ಹಿಂದಿ ಎನ್ನುವುದು ಸಂಪೂರ್ಣವಾಗಿ ಪರಕೀಯ ಭಾಷೆ. ನಿಜ. ನಮ್ಮ ದ್ರಾವಿಡ ಭಾಷಾ ಬಳಕೆಯ ಶೈಲಿಗೂ ಹಿಂದಿಯ ವ್ಯಾಕರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಹೌದು. ಅಂತಹ ಭಾಷೆಯನ್ನು ಆ ಮಕ್ಕಳಿಗೆ ಒಲಿಸುವಂತೆ ಮಾಡುವುದು ಕೇವಲ ಪಠ್ಯಪುಸ್ತಕ ಓದಿ ಹೇಳುವ ಕೆಲಸ ಖಂಡಿತ ಅಲ್ಲ. ಆ ಮಕ್ಕಳಿಗೆ ಆ ಭಾಷೆಯ ಏಕೈಕ ಆಡಿಯೋ ಮತ್ತು ವಿಡಿಯೋ ಮಾಧ್ಯಮ ಎಂದರೆ ಆ ತರಗತಿಯ ಒಳಗೆ ನಿಂತಿರುವ ಈ ಶಿಕ್ಷಕ ಮಾತ್ರ. ಓ, ದಟ್ಸ್ ಟ್ರೂ. ಅವರು ತಮ್ಮ ಹಾವಭಾವಗಳಿಂದ, ಕತೆಗಳ ಮೂಲಕ ಆ ಅಪರಿಚಿತ ಭಾಷೆಯ ಭಯವನ್ನು ಹೋಗಲಾಡಿಸಿ ಭಾಷೆಯ ಮೇಲಿನ ಪ್ರೀತಿಯನ್ನು ಹುಟ್ಟುಹಾಕಬೇಕು. ನಿಜ. ಭಾಷೆಯ ಸೇತುವೆ ಕಟ್ಟುವ ಈ ಕಷ್ಟದ ಕೆಲಸದ ಜೊತೆಗೆ ಅವರು ತಲೆ ಮೇಲೆ ಎಳೆದುಕೊಂಡ ಇನ್ನೊಂದು ದೊಡ್ಡ ಜವಾಬ್ದಾರಿಯ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಯಾವುದದು? ಅದೇ ಪ್ರಭಾರಿ ಮುಖ್ಯ ಗುರುಗಳು ಅನ್ನೋ ಜವಾಬ್ದಾರಿ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಈ ಪ್ರಭಾರಿ ಅಥವಾ ಹಂಗಾಮಿ ಜವಾಬ್ದಾರಿ ಎಂದರೆ ಬಹಳ ವಿಚಿತ್ರವಾದ ಸ್ಥಾನ. ಹೌದು, ಅದು ತುಂಬಾ ಕಾಂಪ್ಲಿಕೇಟೆಡ್. ಅದೇನೆಂದರೆ ಮೇಲಧಿಕಾರಿಯ 100ರಷ್ಟು ತಲೆನೋವಿನ ಕೆಲಸಗಳನ್ನು ತಾವೇ ಮಾಡಬೇಕು. ಆದ್ರೆ ಅದಕ್ಕೆ ತಕ್ಕಂತೆ ಬಿಡಿಗಾಸು ಹೆಚ್ಚುವರಿ ಸಂಬಳವಾಗಲಿ ಅಥವಾ ಅಧಿಕೃತ ಸೌಲಭ್ಯಗಳಾಗಲಿ ಸಿಗೋದಿಲ್ಲ ಅಲ್ವಾ? ಇಂಥ ಹೊರೆಯನ್ನು ಒಬ್ರು ಏಕೆ ವಹಿಸಿಕೊಳ್ಬೇಕು? ಹೌದು, ಇದೊಂದು ಮುಳ್ಳಿನ ಕಿರೀಟವಿದ್ದಂತೆ. ಪ್ರಭಾರಿ ಮುಖ್ಯ ಗುರುಗಳಾಗುವುದು ಎಂದರೆ ಕೇವಲ ಕಚೇರಿಯಲ್ಲಿ ಕುಳಿತು ಶಾಲೆಯ ಘಂಟೆ ಬಾರಿಸುವ ಸಮಯವನ್ನು ನಿಗದಿಪಡಿಸುವುದು ಅಲ್ಲ. ಇಡೀ ವ್ಯವಸ್ಥೆಯ ಭಾರವನ್ನು ಒಂಟಿಯಾಗಿ ಹೊರುವುದು. ಯೋಜನೆಯ ನಿರ್ವಹಣೆ, ಅದಕ್ಕೆ ಬೇಕಾದ ದಿನಸಿ ವಸ್ತುಗಳ ಲೆಕ್ಕಾಚಾರ, ಜನಗಣತಿಯಂತಹ ಅನಿವಾರ್ಯ ಸರ್ಕಾರಿ ಕೆಲಸಗಳು, ಚುನಾವಣಾ ಕರ್ತವ್ಯಗಳು, ಶಿಕ್ಷಣ ಇಲಾಖೆಯಿಂದ ಬರುವ 100 ಸುತ್ತೋಲೆಗಳಿಗೆ ಪ್ರತಿದಿನ ಉತ್ತರಿಸುವುದು. ಓ ಮೈ ಗಾಡ್! ಇವೆಲ್ಲವೂ ಆ ಒಬ್ಬನೇ ವ್ಯಕ್ತಿಯ ತಲೆ ಮೇಲೆ ಬೀಳ್ತವೆ. ಅಂದ್ರೆ ಇದು ಒಂದೇ ಮಿದುಳಿನಲ್ಲಿ 2 ಸಂಪೂರ್ಣ ವಿಭಿನ್ನ ಆಲೋಚನಾ ಕ್ರಮಗಳನ್ನು ಅಳವಡಿಸಿಕೊಂಡಂತೆ ಅನಿಸುತ್ತಿದೆ. ಹೇಗೆ ಹೇಳ್ತಿದ್ದೀರಾ? ಅಂದ್ರೆ ಒಂದು ಕಡೆ ತರಗತಿಯ ಒಳಗೆ ಒಬ್ಬ ವಿದ್ಯಾರ್ಥಿಗೆ ಹಿಂದಿ ವ್ಯಾಕರಣ ಅರ್ಥವಾಗದಿದ್ದಾಗ ಅತ್ಯಂತ ಮೃದುವಾಗಿ, ತಾಳ್ಮೆಯಿಂದ ಸಹಾನುಭೂತಿ ತೋರುವ ಒಬ್ಬ ಶಿಕ್ಷಕನ ಪಾತ್ರ. ಹೌದು, ಕರೆಕ್ಟ್. ಮತ್ತೊಂದು ಕಡೆ ಕಚೇರಿಯ ಒಳಗೆ ಬಂದ ತಕ್ಷಣ ಲೆಕ್ಕಪತ್ರಗಳಲ್ಲಿ ₹1 ವ್ಯತ್ಯಾಸವಾದರೂ ಸರ್ಕಾರಕ್ಕೆ ಉತ್ತರಿಸಬೇಕಾದ, ಆಡಿಟ್ ಆಕ್ಷೇಪಣೆಗಳನ್ನು ಎದುರಿಸಬೇಕಾದ ಕಟ್ಟುನಿಟ್ಟಿನ ಆಡಳಿತಗಾರನ ಪಾತ್ರ. ನಿಜ. ಇವೆರಡನ್ನೂ ಏಕಕಾಲದಲ್ಲಿ ಸರಿದೂಗಿಸುವುದು ಮಾನಸಿಕವಾಗಿ ಅತ್ಯಂತ ದಣಿಸುವ ಪ್ರಕ್ರಿಯೆಯಲ್ಲವೇ? ಇಲ್ಲಿ ಒಬ್ಬ ವ್ಯಕ್ತಿ ಸೋಲುವ ಅಥವಾ ಭ್ರಷ್ಟನಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವಲ್ಲವೇ? ನಿಮ್ಮ ಪ್ರಶ್ನೆಯಲ್ಲೇ ಅದಕ್ಕಿರುವ ಉತ್ತರವೂ ಇದೆ. ಇಂತಹ ಸವಾಲಿನ ಜಾಗದಲ್ಲಿಯೇ ನಮಗೆ ಈ ಬೀಳ್ಕೊಡುಗೆ ಪತ್ರದಲ್ಲಿರುವ ಒಂದು ಬಹುಮುಖ್ಯ ಪದದ ನಿಜ ಅರ್ಥ ತಿಳಿಯುವುದು. ಯಾವ ಪದ? ಪತ್ರದಲ್ಲಿ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿ ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ. ಓಹೋ. ಸರ್ಕಾರಿ ಹುದ್ದೆಯಲ್ಲಿ ಪ್ರಾಮಾಣಿಕತೆ ಎನ್ನುವುದು ಕೇವಲ ಹಣಕಾಸಿನ ವಿಷಯಕ್ಕೆ, ಅಂದರೆ ಲಂಚ ಪಡೆಯದಿರುವುದಕ್ಕೆ ಮಾತ್ರ ಸೀಮಿತವಲ್ಲ. ತನ್ನ ವೈಯಕ್ತಿಕ ಸಮಯವನ್ನು, ಶ್ರಮವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಂಸ್ಥೆಗಾಗಿ ಮೀಸಲಿಡುವುದು ಕೂಡ ಪ್ರಾಮಾಣಿಕತೆಯೇ. ಬಹಳ ಅರ್ಥಗರ್ಭಿತವಾದ ಮಾತು. ಪ್ರಭಾರಿ ಹುದ್ದೆಯಲ್ಲಿರುವಾಗ ಇದು ನನ್ನ ಕಾಯಂ ಹುದ್ದೆಯಲ್ಲ, ಹೆಚ್ಚುವರಿ ಸಂಬಳವೂ ಇಲ್ಲ, ನಾನೇಕ ಇಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು ಎಂಬ ನಿರ್ಲಕ್ಷ್ಯದ ಮನೋಭಾವ ಬೆಳೆಯುವುದು ಬಹಳ ಸುಲಭ. ಹೌದು, ಸಾಮಾನ್ಯವಾಗಿ ಎಲ್ಲರೂ ಹಾಗೆ ಅಂದ್ಕೊಳ್ತಾರೆ. ಗೊಳಿಸಿಕೊಳ್ಳದೆ ಇಡೀ ಶಾಲೆಯ ಆಡಳಿತವನ್ನು ಹಾದಿ ತಪ್ಪದಂತೆ ನೋಡಿಕೊಂಡಿರುವುದು ಅವರ ವ್ಯಕ್ತಿತ್ವದ ದೃಢತೆಯನ್ನು, ಅವರ ನಾಯಕತ್ವದ ಗುಣವನ್ನು ನಿರೂಪಿಸುತ್ತದೆ.
ಇದೆಲ್ಲವನ್ನು ವಿಶ್ಲೇಷಿಸಿದ ಮೇಲೆ ನನಗೊಂದು ಅಂತಿಮವಾದ ಅನುಮಾನ ಕಾಡ್ತಾ ಇದೆ. ಹೇಳಿ, ಏನದು? ಇಷ್ಟೊಂದು ಪ್ರಾಮಾಣಿಕವಾಗಿ ಧಣಿವಿಲ್ಲದೆ 32 ವರ್ಷ ಕೆಲಸ ಮಾಡಿದ ವ್ಯಕ್ತಿಗೆ ಅಂತಿಮವಾಗಿ ಸಿಕ್ಕ ಪ್ರತಿಫಲವಾದ್ರೂ ಏನು? ಪತ್ರದ ಕೊನೆಯಲ್ಲಿ ಸಿದ್ಧಾಪುರದ ಹಳೆ ವಿದ್ಯಾರ್ಥಿಗಳು ಸರ್ವಶಕ್ತನಾದ ಭಗವಂತನು ಸುಖ, ಶಾಂತಿ, ಸಮೃದ್ಧಿ, ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಲಿ ಅಂತ ಹಾರೈಸಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಂಥ ವಾಕ್ಯಗಳು ಕೇವಲ ಆಧುನಿಕ ಮೊಬೈಲ್ ಸಂದೇಶಗಳಲ್ಲಿ ಯಥಾವತ್ತಾಗಿ ನಕಲು ಮಾಡಿ ರವಾನಿಸುವ ಯಾಂತ್ರಿಕ ಪದಗಳಲ್ಲವೇ? ಲೈಕ್ ವಾಟ್ಸ್ಆಪ್ ಫಾರ್ವರ್ಡ್ಸ್? ಹೌದು, ಅದೇ. ಇದ್ರಲ್ಲಿ ಅಂಥ ವಿಶೇಷವಾದ ಆಳವಾದ ಕೃತಜ್ಞತೆಯ ಭಾವನೆ ಏನಿದೆ ಅಂತ ಯಾರಾದ್ರೂ ಸುಲಭವಾಗಿ ತಳ್ಳಿ ಹಾಕ್ಬೋದಲ್ವಾ? ಇದೊಂದು ಕೇವಲ ಸಾಂಪ್ರದಾಯಿಕ ಶಿಷ್ಟಾಚಾರ ಇರಬಹುದಲ್ವೇ? ಖಂಡಿತ ಇಲ್ಲ. ಇದೇ ಇಲ್ಲಿನ ಬಹುದೊಡ್ಡ ತಿರುವು ಮತ್ತು ಈ ಸಂಪೂರ್ಣ ದಾಖಲೆಯ ಅತ್ಯಂತ ಜೀವಂತವಾದ ಭಾಗ. ಹೌದಾ? ಒಬ್ಬ ವ್ಯಕ್ತಿ ನಿವೃತ್ತನಾದಾಗ ಅವರ ಸಹೋದ್ಯೋಗಿಗಳು ಅಥವಾ ಇಲಾಖೆ ಬೀಳ್ಕೊಡುಗೆ ಸಮಾರಂಭ ಮಾಡುವುದು ಕಡ್ಡಾಯವಾದ ಆಡಳಿತಾತ್ಮಕ ಶಿಷ್ಟಾಚಾರ ಆಗಿರ್ಬೋದು. ಆದರೆ ಶಾಲೆಯನ್ನು ಬಿಟ್ಟು ಹೋದ ಹಳೇ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಇಂಥದೊಂದು ಕೃತಜ್ಞತೆ ಸಲ್ಲಿಸುವುದು ಯಾವ ಶಿಷ್ಟಾಚಾರದ ನಿಯಮದಲ್ಲೂ ಬರೋದಿಲ್ಲ. ಅದು ಪಾಯಿಂಟ್. ಅದು ಕೇವಲ ಆಳವಾದ ಗೌರವದಿಂದ ಮಾತ್ರ ಬರಲು ಸಾಧ್ಯ. ಇದರ ಹಿಂದಿರುವ ಆ ಯಾಂತ್ರಿಕತೆಯನ್ನು ಒಮ್ಮೆ ಆಲೋಚಿಸಿ. 3 ದಶಕಗಳಲ್ಲಿ ಆ ಶಾಲೆಯಿಂದ ಹೊರಬಂದ ಸಾವಿರಾರು ವಿದ್ಯಾರ್ಥಿಗಳು ಇಂದು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ವೃತ್ತಿಗಳಲ್ಲಿ ಮಗ್ನರಾಗಿರ್ತಾರೆ. ಹೌದು, ಎಲ್ರೂ ಬ್ಯುಸಿ ಇರ್ತಾರೆ. ಅವರೆಲ್ಲರನ್ನೂ ಒಗ್ಗೂಡಿಸಿ ಸಮಯ ಹೊಂದಿಸಿಕೊಂಡು ತಮ್ಮ ಹಳೆಯ ಗುರುವಿಗೆ ಈ ರೀತಿ ಸಾರ್ವಜನಿಕವಾಗಿ ಗೌರವ ಸಲ್ಲಿಸಬೇಕು ಎಂಬ ನಿರ್ಧಾರಕ್ಕೆ ಬರುವುದು ಸಾಮಾನ್ಯ ಮಾತಲ್ಲ. ಇದು ಆ ಶಿಕ್ಷಕರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಬೀರಿದ ಪ್ರಭಾವದ ತೀವ್ರತೆಯನ್ನು ತೋರುತ್ತದೆ. ಒಬ್ಬ ಸಾಧಾರಣ ಶಿಕ್ಷಕನಿಗೆ ಇಂಥ ಬೀಳ್ಕೊಡುಗೆ ಎಂದಿಗೂ ಸಿಗುವುದಿಲ್ಲ. ಆ ವಿದ್ಯಾರ್ಥಿಗಳು ಅವರನ್ನು ನೆನಪಿನಲ್ಲಿ ಉಳಿಸ್ಕೊಳ್ತಿರ್ಲಿಲ್ಲ ಅಂತ ಹೇಳ್ತಿದ್ದೀರಾ? ನಿಖರವಾಣಿ. ಒಬ್ಬ ವಿದ್ಯಾರ್ಥಿ ಶಾಲೆಯನ್ನು ಬಿಟ್ಟ 10 ಅಥವಾ 20 ವರ್ಷಗಳ ನಂತರವೂ ತನ್ನ ದಿನನಿತ್ಯದ ಜಂಜಾಟಗಳ ನಡುವೆಯೂ ಒಬ್ಬ ಶಿಕ್ಷಕನನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಿದ್ದಾನೆ ಎಂದರೆ ಆ ಶಿಕ್ಷಕ ಕೇವಲ ಪಠ್ಯಪುಸ್ತಕದ ಪಾಠವನ್ನು ಮಾತ್ರ ಮಾಡಿಲ್ಲ ಅಂತ ಅರ್ಥ. ಬದಲಾಗಿ ಬದುಕಿನ ಕಷ್ಟಗಳನ್ನು ಹೇಗೆ ಎದುರಿಸಬೇಕು, ಪ್ರಾಮಾಣಿಕವಾಗಿ ಹೇಗೆ ಬದುಕಬೇಕು ಎಂಬ ಜೀವನ ಪಾಠವನ್ನು ತನ್ನ ಸ್ವಂತ ನಡವಳಿಕೆಯ ಮೂಲಕ, ಶಿಸ್ತಿನ ಮೂಲಕ ಕಲಿಸಿರ್ತಾರೆ. ನಿಜ, ಗುರುವಿನ ನಡವಳಿಕೆಯೇ ಮಕ್ಕಳಿಗೆ ಪಾಠ. ಆ ಶುಭಾಶಯದಲ್ಲಿ ವಿದ್ಯಾರ್ಥಿಗಳು ಕೋರುತ್ತಿರುವ ಆ ಸುಖ, ಶಾಂತಿ, ಸಮೃದ್ಧಿ ಕೇವಲ ಶಬ್ದಗಳಲ್ಲ, ಬದಲಾಗಿ ತಮ್ಮ ಬದುಕಿಗೆ ದಾರಿದ್ವೀಪವಾದ ವ್ಯಕ್ತಿಗೆ ತಾವು ನೀಡಬಹುದಾದ ಅತ್ಯುನ್ನತ ಭಾವನಾತ್ಮಕ ಕಾಣಿಕೆ. ಹೌದು. ಇಂದಿಗೂ ಗೌರವದಿಂದ ತಲೆಬಾಗುವ ಇಂತಹ ಸಾವಿರಾರು ವಿದ್ಯಾರ್ಥಿಗಳು. ಈ ಸಾಮೂಹಿಕ ಕೃತಜ್ಞತೆಯೇ 32 ವರ್ಷಗಳ ಸಾರ್ಥಕ ಸೇವೆಗೆ ಸಿಕ್ಕ ಅತ್ಯುನ್ನತ ಮನ್ನಣೆ. ಇದೊಂದು ಅಸಾಧಾರಣವಾದ ಗಳಿಕೆ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ, ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಎಷ್ಟೇ ಹೊಸ ಸೌಲಭ್ಯಗಳನ್ನು ತಂದರೂ, ಆ ವಿದ್ಯಾರ್ಥಿ ಮತ್ತು ಗುರುವಿನ ನಡುವಿನ ಆ ಮಾನವೀಯ ಸಂಬಂಧ, ಆ ಬೆನ್ನುತಟ್ಟುವ ಪ್ರೀತಿ ಮತ್ತು ಪ್ರಾಮಾಣಿಕತೆಯ ಸ್ಪರ್ಶವನ್ನು ಯಾವ ಯಂತ್ರವೂ ಬದಲಾಯಿಸಲು ಸಾಧ್ಯವಿಲ್ಲ ಎನ್ನುವುದು ಈ ಕೃತಜ್ಞತಾ ಪತ್ರದಿಂದ ಸಾಬೀತಾಗುತ್ತೆ ಅಲ್ವಾ? 100ಕ್ಕೆ 100 ಸತ್ಯ. ಒಟ್ಟಾರೆಯಾಗಿ ಹೇಳೋದಾದರೆ, ಸಿದ್ಧಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶ್ರೀ ಗುರುಶಾಂತಮೂರ್ತಿಯವರು ಸಲ್ಲಿಸಿದ 32 ವರ್ಷಗಳ ಸುದೀರ್ಘ ಸೇವೆ, ಭಾಷಾ ಶಿಕ್ಷಕನಾಗಿ ಮತ್ತು ಆಡಳಿತಗಾರನಾಗಿ ಅವರು ತೋರಿದ ಅಚಲವಾದ ಕರ್ತವ್ಯನಿಷ್ಠೆ ಮತ್ತು ಅಂತಿಮವಾಗಿ ಅಸಂಖ್ಯಾತ ಹಳೆ ವಿದ್ಯಾರ್ಥಿಗಳು ಒಟ್ಟುಗೂಡಿ ಅರ್ಪಿಸಿದ ಆ ಪ್ರೀತಿಯ ಕೃತಜ್ಞತೆ, ಇವೆಲ್ಲವೂ ಒಬ್ಬ ಆದರ್ಶ ಶಿಕ್ಷಕನ ವೃತ್ತಿ ಬದುಕಿನ ಸಂಪೂರ್ಣ ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ಬಿಚ್ಚಿಡುತ್ತವೆ. ಹೌದು, ಇದೊಂದು ಮಾದರಿ ವೃತ್ತಿ ಬದುಕಿನ ಸಂಕೇತ ಅಂತಾನೆ ಹೇಳಬಹುದು. ಅವರ ಮುಂದಿನ ನಿವೃತ್ತಿ ಜೀವನ ವಿದ್ಯಾರ್ಥಿಗಳು ಹಾರೈಸಿದಂತೆ ಅತ್ಯಂತ ನೆಮ್ಮದಿ ಹಾಗೂ ಆಯುರಾರೋಗ್ಯದಿಂದ ಕೂಡಿರಲಿ ಎನ್ನುವುದು ನಮ್ಮೆಲ್ಲರ ಆಶಯ ಕೂಡ. ಖಂಡಿತ. ಈ ನಮ್ಮ ಇಂದಿನ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಚೋದನಾತ್ಮಕ ಚಿಂತನೆಯತ್ತ ಗಮನ ಹರಿಸೋಣ. ಕಾಗದದ ಮೇಲಿನ ಸರ್ಕಾರಿ ದಾಖಲೆಗಳ ಪ್ರಕಾರ ದಿನಾಂಕ 31 ಮಾರ್ಚ್ 2026ರಂದು ಈ ಶಿಕ್ಷಕರ ಸೇವೆ ಅಧಿಕೃತವಾಗಿ ಮುಕ್ತಾಯವಾಗುತ್ತೆ. ಅಂದ್ರೆ ಅಂದಿಗೆ ಅವರು ಶಾಲೆಯ ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡುವುದು ನಿಲ್ಲುತ್ತದೆ. ಆದರೆ ಒಮ್ಮೆ ಆಳವಾಗಿ ಯೋಚಿಸಿ, ಒಬ್ಬ ಪ್ರಾಮಾಣಿಕ ಶಿಕ್ಷಕನ ಪ್ರಭಾವ ಅವರ ನಿವೃತ್ತಿಯ ದಿನಾಂಕದೊಂದಿಗೆ ಎಂದಾದರೂ ಮುಕ್ತಾಯವಾಗಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಸಾವಿರಾರು ವಿದ್ಯಾರ್ಥಿಗಳು ಇಂದು ಸಮಾಜದ ವಿವಿಧ ಹಂತಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು.
ಆ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವ ಪ್ರತಿಯೊಂದು ಪ್ರಾಮಾಣಿಕ ನಿರ್ಧಾರದಲ್ಲಿ, ಅವರು ತೋರುವ ನೈತಿಕತೆಯಲ್ಲಿ, ತಮ್ಮ ಮುಂದಿನ ತಲೆಮಾರಿಗೆ ಅವರು ಕಲಿಸುವ ಸಂಸ್ಕಾರದಲ್ಲಿ ಈ ಗುರುವಿನ ಅಗೋಚರವಾದ ಪ್ರಭಾವ ಇದ್ದೇ ಇರುತ್ತದೆ. ಅದು ನಿರಂತರವಾಗಿ ಹರಿಯುವ ನದಿಯಂತೆ. ಹೌದು, ಇದು ಎಂದಿಗೂ ಮುಗಿಯದ ಪ್ರಕ್ರಿಯೆ. ಆ ಶಾಲೆಯ ಆವರಣದಲ್ಲಿ ಬೇರೂರಿರುವ ಆ ಆಲದ ಮರದ ನೆರಳು, ಆ ಜ್ಞಾನದ ತಂಪು, ಆ ವಿದ್ಯಾರ್ಥಿಗಳ ನೆನಪಿನ ಅಂಗಳದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ನಿಜ. ಕಾಗದದ ಮೇಲಿನ ಆ ಕಪ್ಪು ಬಿಳುಪಿನ ದಾಖಲೆಗಳು ಕಚೇರಿಯ ಕಡತಗಳಲ್ಲಿ ಧೂಳು ಹಿಡಿಯಬಹುದು, ಆದರೆ ಗುರುವೊಬ್ಬರು ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಮೇಲೆ ಮೂಡಿಸಿದ ಅಕ್ಷರದ ಗೆರೆಗಳು ಅಳಿಸಲಾಗದವು. ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಇಂಥ ಗುರುವಿನ ಮಾರ್ಗದರ್ಶನವನ್ನು ಒಂದಲ್ಲ ಒಂದು ಹಂತದಲ್ಲಿ ಖಂಡಿತ ಅನುಭವಿಸಿರ್ತೀವಿ. ಹೌದು, ಎಲ್ರಿಗೂ ಅಂತ ಒಬ್ರು ಗುರುಗಳು ಇದ್ದೇ ಇರ್ತಾರೆ. ಆ ಪ್ರಭಾವ ನಮ್ಮ ಇಂದಿನ ನಿರ್ಧಾರಗಳನ್ನು ಹೇಗೆ ರೂಪಿಸಿದೆ ಎಂದು ನಾವೇ ಪ್ರಶ್ನಿಸಿಕೊಳ್ಳಬೇಕಾದ ಮತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾದ ಸಮಯವಿದು ಅಂತ ನನಗನಿಸುತ್ತೆ. ಖಂಡಿತ. ಆ ಮೌನವಾದ ಪ್ರಭಾವದ ಬಗ್ಗೆ ಯೋಚಿಸ್ತಲೇ ಇರೋಣ. ಇದೇ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆ.